ಏನು ತಾಯಿ, ಕೊನೆಗೂ ನೀವು ನಿಮ್ಮ ನಿರ್ಧಾರನ ಬದಲಾಯಿಸ್ಕೊಳ್ಳಿಲ್ವಲ್ಲ? ಆಹಾ, ಈಗ ಪುರೋಹಿತರು ವಿವಾಹದ ಅಡಿಪಾಯ ಹಾಕೋಕೆ ಶುರು ಮಾಡಿದ್ರು. ಯಾವ ನಿರ್ಧಾರ ಸ್ವಾಮಿಗಳೇ? ಶುಭ ಕಾರ್ಯದ ನಿರ್ಧಾರ. ಈಗ ಆಗ್ತಾ ಇರೋದು ಅದೇನೇ ಅಲ್ವಾ ಸ್ವಾಮಿಗಳೇ? ನಿಶ್ಚಿತಾರ್ಥ? ನಾನು ಮಾತಾಡ್ತಾ ಇರೋದು ನಿಶ್ಚಿತಾರ್ಥದ ಬಗ್ಗೆ ಅಲ್ಲ ಪ್ರಜಾಪತಿಗಳೇ, ಮತ್ತೆ ಮದುವೆ ಬಗ್ಗೆ. ನಾವು ಬಂದಿರೋದು ನಿಶ್ಚಿತಾರ್ಥಕ್ಕೆ. ನಿಮ್ಗಷ್ಟೇ ಗೊತ್ತಿರೋದು ಯಜಮಾನ್ರೆ, ಆದ್ರೆ ಆಗ್ಬೇಕಾದ ಮದುವೆ ವಿಚಾರ ನಮ್ಗಷ್ಟೇ ಗೊತ್ತಿತ್ತು. ಬಾನು, ಇವ್ರು ಏನ್ ಮಾತಾಡ್ತಾ ಇದಾರೆ? ಅದನ್ನು ನಾನೇ ಬಿಡಿಸಿ ಹೇಳ್ತೀನಿ ರಾಯರೇ. ನಿಮ್ಮ ಮಗರಾಯನಿಗೆ ದೊಡ್ಡ ಕಂಟಕ ಇದೆ. ಆ ಕಂಟಕ ನೀಗಿ ಆತನ ಬಾಳ ಬೆಳಗ್ಬೇಕು ಅಂದ್ರೆ ಈ ಹೆಣ್ಣಿನ ಜಾತಕದಂತ ಹೆಣ್ಣು ಸಂಗಾತಿ ಆಗ್ಬೇಕು ಅಂತ ಜಾತಕ ಹೇಳ್ತಿದೆ. ಅದನ್ನ ಜಾತಕನೇ ತೋರಿಸ್ತಿದೆ ಅಂತ ಗುರುಜಿನೇ ಹೇಳಿದ್ರು. ಅದು ಗೊತ್ತಿರೋ ವಿಷಯ ಸ್ವಾಮಿಗಳೇ. ಅದಕ್ಕೆ ನನ್ನ ಹೆಂಡತಿ 2,500 ಜಾತಗಳನ್ನು ನೋಡಿ ಈ ರಾಯಚೂರಿನ ಹೆಣ್ಣೆ ವಿಜಯನ ಸಂಗಾತಿ ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ದು. ನಿರ್ಧಾರ ಸರಿ ರಾಯರೇ, ಆದ್ರೆ ನಿಶ್ಚಿತಾರ್ಥ ಸರಿಯಲ್ಲ. ಏನ್ ಹೇಳ್ತಾ ಇದ್ದೀರಾ ನೀವು? ನೀವು ಗಾಬರಿಯಾಗೋ ಅಗತ್ಯ ಏನಿಲ್ಲಮ್ಮ. ನಿಶ್ಚಿತಾರ್ಥದ ಬದಲು ಇವತ್ತು ಮದುವೆ ಆಗ್ಬೇಕಿತ್ತು ಅಂತ ಹೇಳ್ತಾ ಇದ್ದೀನಿ. ಅದಾದ್ಮೇಲೆ ಅದೂ ಅದ್ದೂರಿಯಾಗಿ ಹಾಗೆ ಆಗುತ್ತಲ್ವಾ ಪುರೋಹಿತರೆ? ಆಗುತ್ತೆ ನಿಜ, ಆದ್ರೆ ಈ ಮುಹೂರ್ತ ಮತ್ತೆ ಸಿಗುತ್ತಾ? ಈ ಮುಹೂರ್ತ ಎಷ್ಟು ಗಟ್ಟಿಯಾಗಿದೆ ಅಂದ್ರೆ ನಿಮ್ಮ ಮಗ ಈ ಕನ್ಯೆ ಕೊರಳಿಗೆ 3 ಗಂಟೆ ಹಾಕ್ದ ಅಂದ್ರೆ ಈ ಬಂಧ 7 ಜನ್ಮಕ್ಕೂ ಉಳಿಯುತ್ತೆ. ಅಷ್ಟೇ ಅಲ್ಲ ರಾಯರೇ, ನಿಮ್ಮ ಮಗನ ಜಾತಕದಲ್ಲಿರೋ ಗಂಡಂತರ 7 ಜನ್ಮಕ್ಕೂ ಹತ್ರ ಸುಳಿಯಲ್ಲ. ಅಪಾಯ ಶಾಶ್ವತವಾಗಿ ತಪ್ಪುತ್ತೆ, ಅದು ಮುಖ್ಯ. ಇದನ್ನೇ ನಿಮ್ಮ ಶ್ರೀಮತಿಯವ್ರ ಹತ್ರ ನಾನು ಮಾತಾಡಿದ್ದೆ. ನನ್ನ ಪ್ರಕಾರ ಸಣ್ಣದಾಗಿ ಇವತ್ತು ಮದುವೆನೇ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಇಲ್ಲಿ ನೋಡಿದ್ರೆ ನಿಶ್ಚಿತಾರ್ಥನೇ ಮುಂದುವರಿಯೋದು ನೋಡಿ ತಡ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ನಿಮ್ಮ ಮೌನ ಮುರಿಯೋಕ್ಕೋಸ್ಕರ ನನ್ನ ಮಂತ್ರ ಮುರಿಬೇಕಾಯ್ತು. ದೇವ್ರೆ, ನಾನು ಅನ್ಕೊಂಡಿದ್ದಲ್ಲ ಅನ್ಕೊಂಡಾಗೆ ನಡೆಯುತ್ತೋ ಇಲ್ವೋ ಗೊತ್ತಿಲ್ಲ. ಹಾಗಂತ ಪ್ರಯತ್ನ ಮಾಡದೆ ಹೋದರೆ ನಾನು ಸೋತೋಗ್ತೀನಿ. ಇಲ್ಲಿ ತನಕ ನಂದು ಅಂತ ಒಂದು ಟೈಮು ನನಗೆ ಬರಲೇ ಇಲ್ಲ. ಯಾಕೋ ಗೊತ್ತಿಲ್ಲ, ಇವತ್ತಿಂದ ನನ್ನ ಟೈಮ್ ಶುರುವಾಗ್ತಿದೆ ಅನ್ನೋ ವಿಶ್ವಾಸ ಮಾತ್ರ ನನ್ನ ಒಳಗಡೆ ಹೆಚ್ಚಾಗ್ತಾ ಇದೆ. ಇವತ್ತು ನಾನಿಡೋ ಹೆಜ್ಜೆಗೆ ಅಹಂಕಾರದ ಅಮೂಲ್ಯ ಇಳಿಬೇಕು, ಇಳಿಯುತ್ತೆ. ಹೋದ ಮರ್ಯಾದೆ ವಾಪಸ್ ಬರಬೇಕು, ಬರುತ್ತೆ. ಬಾನು, ಏನಿದೆಲ್ಲ? ಅಲ್ಲ, ನಿಮಗೆಲ್ಲ ನಾನು ನಿಶ್ಚಿತಾರ್ಥ ಅಂತಲೇ ಹೇಳಿದ್ದೀನಿ. ಹೆಣ್ಣಿನ ತಂದೆ ತಾಯಿ ಕೂಡ ಇವತ್ತು ನಿಶ್ಚಿತಾರ್ಥ ಅಂದ್ಕೊಂಡೆ ಮನೆಗೆ ಬಂದಿದ್ದಾರೆ. ಈಗ ಇದ್ದಕ್ಕಿದ್ದ ಹಾಗೆ ಮದುವೆ ಅಂತ ಹೇಳಿದ್ರೆ ಯಾರು ಹೇಗೆ ತಗೋತಾರೋ ಅಂತ ಗೊತ್ತಿಲ್ಲ. ಅಲ್ಲ ತಾಯಿ, ಮುಜುಗರಕ್ಕೆ ಬಿದ್ದು ಮಗನ ತಲೆ ಮೇಲಿರೋ ಆಪತ್ತನ್ನ ಅಲ್ಲಿ ಆಡ್ಕೊಳಕ್ಕೆ ಬಿಡ್ತಿರಲ್ಲ ತಾಯಿ. ಇವತ್ತು ಎಷ್ಟು ಒಳ್ಳೆ ಮುಹೂರ್ತ ಇದೆ ಅಂದ್ರೆ ಈ ಲಗ್ನದಲ್ಲಿ ನಿಶ್ಚಿತಾರ್ಥದ ಉಂಗುರ ಹಾಕೋ ಬದಲು ಸಣ್ಣದಾಗಿ ಒಂದು ತಾಳಿ ಕಟ್ಟಿದ್ರೆ ಕಾಣೋ ಗಂಡಂತರ ಜೊತೆ ಕಾಣದ್ದು ಏನು ಇದ್ರೂ ಅದು ಒದ್ಕೊಂಡು ಹೊರಟೋಗುತ್ತೆ.
ಅಂಥದ್ರಲ್ಲಿ ನೀವಿದನ್ನು ಬಿಡ್ತಾ ಇದ್ದೀರಲ್ಲ, ಯಾಕೋ ಬೇಜಾರಾಗ್ತಾ ಇದೆ. ಭವಿಷ್ಯದ ಬಂಧಕ್ಕೆ ಬಾಂಧವ್ಯಕ್ಕೆ ಕೊರೆ ಬರದಿರೋ ಹಾಗೆ ಗೆರೆಗೀಚೋ ಗಳಿಗೆನ ಬಿಡಬೇಡಿ ಅನ್ನೋದು ನನ್ನ ವಿನಮ್ರ ಕೋರಿಕೆ. ತಂಗಿಯವ, ಪುರೋಹಿತರು ಅದೆಷ್ಟು ಒಳ್ಳೆ ವಿಷಯ ಹೇಳ್ತಿದ್ದಾರೆ. ಅಂದರೆ ವಿಜಯ್ ಮತ್ತು ಪೂರ್ಣಿಮಾ ಮದುವೆ ಆಗಿ ಅವರ ಜೀವನ ಚೆನ್ನಾಗಿರಲಿ ಅಂತ ಪಾಪ ಅವ್ರದ್ದೊಂದು ವಿಚಾರಧಾರೆ ಅಲ್ವಾ ಪುರೋಹಿತ್ರೆ? ತಂಗೆವ, ನೀನು ನೋಡಿದ್ರೆ ಯಾಕೋ ನೆಗ್ಲೆಕ್ಟ್ ಮಾಡ್ತಿದ್ಯಲ್ಲ ತಂಗೆವ. ಹಾಗಂತ ಈಗ ಮದುವೆ ಮಾಡಿಸಿ ಅಂತ ಹಠ ಇಟ್ಕೊಂಡು ಕೂರೋದಕ್ಕಾಗತ್ತಾ ಅಣ್ಣ? ಇವರು ಮಾಮೂಲಿ ಮನುಷ್ಯರಲ್ಲ, ಮಂತ್ರಿ ಅನ್ನೋದನ್ನ ನೆನ್ಪಿಟ್ಕೋ. ಇವತ್ತು ಇಲ್ಲಿ ಮದುವೆ ನಡೆಯೋದು, ಗುಟ್ಟಾಗಿ ನಡೆದು ಮಂತ್ರಿ ಮಗನ ಮದುವೆ ಅಂತ ನಾಳೆ ಪೇಪರ್ನಲ್ಲಿ ಬರೋದು. ಇದ್ರ ಬಗ್ಗೆ ನ್ಯೂಸ್ ಚಾನೆಲ್ಗಳಲ್ಲೆಲ್ಲ ನೆಗೆಟಿವ್ ಆಗಿ ಡಿಸ್ಕಷನ್ ನಡೆಯೋದು. ಎಲ್ಲರೂ ಬಂದು ಇವ್ರ ಮೂತಿಗೆ ಮೈಕ್ ಹಿಡಿಯೋದು, ಬೇಡದ ಪ್ರಶ್ನೆಗಳನ್ನ ಕೇಳೋದು. ಇದೆಲ್ಲ ನಮಗೆ ಬೇಕಾ? ಅದೆಲ್ಲ ಬಿಡಣ್ಣ. ಮಂತ್ರಿ ಮಗನ ಮದುವೆ ಮನೇಲಿ ಈ ರೀತಿ ಒಂದು 10 ಜನರ ಮುಂದೆ ನಡೀತು ಅಂತ ಗೊತ್ತಾದ್ರೆ ಇವ್ರ ಪ್ರತಿಷ್ಠೆ ಏನಾಗಬೇಕು? ಮಗನ ಭವಿಷ್ಯ ಗಂಡಾಂತರ ಅಂದ್ಕೊಂಡು ಗಂಡನ ಪ್ರತಿಷ್ಠೆನ ಮರ್ತು ಬಿಡ್ಲಾ? ಮರಿಬೇಕು ಬಾನ್. ಜೀವ ಮುಖ್ಯ, ಜೀವನ ಮೊದಲು, ಪ್ರತಿಷ್ಠೆ ಆಮೇಲೆ ಬರೋದು. ಇಷ್ಟಕ್ಕೂ ಪ್ರತಿಷ್ಠೆನ ಕಟ್ಕೊಂಡು ನನಗೇನು ಆಗಬೇಕಾಗಿಲ್ಲ. ವಿಜಯ್ ಒಳ್ಳೇದಾಗತ್ತೆ, ಇದರಿಂದ ಅವ್ನ ಗಂಡಾಂತರ ಎಲ್ಲ ಕಳೀತೆ ಅನ್ನೋದಾದ್ರೆ ಆಗೋ ಮೊದಲೇ ಇವತ್ತೇ ಆಗ್ಲಿ ಬಿಡು. ರೀ, ಎಂಥ ಮಾತು ಅಂತ ಆಡ್ತಾ ಇದ್ದೀರಾ? ನಾನು ಹೆಣ್ಣಿನ ಕಡೆಯವ್ರಿಗೂ ಏನೂ ಹೇಳಿಲ್ಲ. ಪಾಪ ಅವರಾದರೂ ಏನು ಅನ್ಕೋಬೇಕು? ನಾವೇನು ಅಂದ್ಕೊತೀವಿ ತಾಯಿ, ನಮ್ಮಂಥ ಬಡವ್ರಿಗೆ ನಿಮ್ಮಂಥ ಶ್ರೀಮಂತರ ಜೊತೆ ಸಂಬಂಧ ಬೆಳೆಸ್ತಾ ಇದ್ದೀವಿ ಅನ್ನೋದೇ ಕನಸು. ಅಲ್ಲ, ನೀವು ಹೆಣ್ಣೆತ್ತವರು ಹೀಗನ್ನೋದು ಸಹಜ. ಆದರೆ ಪೂರ್ಣಿಮಾ ಇಲ್ಲಿ ತನಕ ಆಳ್ಕು ನನ್ನಲ್ಲೂ ಇತ್ತು. ಒಂದು ಬಿಡಿಗಾಸು ಖರ್ಚು ಮಾಡಿದೆ, ನಿಮ್ಗೆ ಯಾವ ಮಟ್ಟದಲ್ಲೂ ಸರಿಸಮ ಅನ್ನಿಸ್ಕೊಳ್ದೆ ನಿಮ್ಮ ಮನೆಗೆ ಸೊಸೆಯಾಗಿ ಬರೋದು ನನಗೂ ಒದ್ದಾಟ ಆಗಿತ್ತು. ಆದರೆ ಇವತ್ತು ನಿಮ್ಮ ಮಗನ ಗಂಡಾಂತರ ಕಳೆಯೋ ಹೆಣ್ಣು ನಾನು ಅಂತ ಗೊತ್ತಾದ್ಮೇಲೆ ನಮ್ಮ ಕಡೆಯಿಂದಲೂ ನಿಮ್ಗೇನೋ ಸಹಾಯ ಆಗ್ತಿದೆ ಅನ್ನೋ ಭಾವ, ನಮ್ಮ ಸಂಸಾರಕ್ಕೆ 7 ಜನ್ಮಕ್ಕೂ ಯಾವುದೇ ರೀತಿ ತೊಂದರೆ ಬರಲ್ಲ ಅನ್ನೋ ನೆಮ್ಮದಿ ಎರಡೂ ನನಗೆ ಸಿಗ್ತಾ ಇದೆ. ನೀವು ಈ ಕ್ಷಣದಲ್ಲಿ ನಂಗೆ ತಾಳಿ ಕಟ್ಸಿದ್ರು ಅದಕ್ಕೆ ನನ್ನ ಮನಸಾರೆ ಒಪ್ತೀನಿ. ತಂಗೆವ, ಹುಡುಗಿನೇ ಒಪ್ಪಿ ಕೊಟ್ಟ ಮೇಲೆ ಏನು ಬಾವಜಿ ನೀವೇನಂತೀರ? ಬಂಗಾರ ಬೆರಳುಗಲ್ಲ, ಕೊರಳಿಗೆ ಬೀಳಬೇಕು. ಇವತ್ತಾಗೋ ಮದುವೆ ಆಗಲಿ, ಆಮೇಲೆ ಅದ್ಧೂರಿಯಾಗಿ ರಿಸೆಪ್ಷನ್ ಇಟ್ಕೊಳ್ಳೋಣ. ಅಲ್ಲ, ಇದಕ್ಕೆ ಅಳಿಯಂದ್ರು ಏನಂತಾರೋ ಏನೋ. ಅವನ್ ಚಿನ್ನದಂತ ಮಗ, ನನ್ನ ಅಳಿಯ ಬೇರೆ ಕೇಳ್ಬೇಕಾ? ಅವನು ಹೆತ್ತೋರು ಹೇಳೋದನ್ನ ಗೆರೆ ದಾಟದಂತೆ ಕೇಳುವಂತ ಧೀರ ಅವನು. ಪುರೋಹಿತ್ರೆ, ಏನ್ ನೋಡ್ತಿದ್ದೀರಾ? ಶುರು ಹಚ್ಕೊಳ್ಳಿ. ಎಂಗೇಜ್ಮೆಂಟ್ ಸ್ಟಾಪ್, ವೆಡ್ಡಿಂಗ್ ಸ್ಟಾರ್ಟ್. ನನಗೆ ಯಾಕೋ ಭಯ ಆಗ್ತಿದೆ ದಿವ್ಯಾ. ಯಾವ ವಿಷಯಕ್ಕೆ? ಗೀತನ್ ವಿಷಯಕ್ಕೆ. ಅವಳೇನೋ ಇಂದಿಷ್ಟು ಹೇಳ್ಬಿಟ್ಟು ಹೋದ್ಲು, ಆದ್ರೆ ಅವಳು ಮುಂದಿನ ಹೆಜ್ಜೆ ಏನು ಯಾವುದು ನನಗೊಂದು ಅರ್ಥ ಆಗ್ತಿಲ್ಲ. ನಮ್ಗೆ ಅರ್ಥ ಆಗಿಲ್ಲ ಅಷ್ಟೇ, ಗೀತನ್ಗೆಲ್ಲ ಅರ್ಥ ಆಗಿರುತ್ತೆ. ಇಲ್ಲಾಂದ್ರೆ ಅವಳು ನುಗ್ತಿರ್ಲಿಲ್ಲ. ಇಷ್ಟು ದಿವಸ ನುಗ್ಗಿದ್ದಕ್ಕೆ ಏನು ರಿಸಲ್ಟ್ ಸಿಕ್ಕಿದೆ ನಿಮಗೆ ಗೊತ್ತಲ್ವಾ ಶರಣ್ಯ? ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಕಾಗಿಲ್ಲ. ಯಾಕಂದ್ರೆ ಗೀತಾ ಈಗಿರೋ ಪರಿಸ್ಥಿತಿಲಿ ಯಾವುದಾದ್ರೂ ಒಂದು ನಿರ್ಧಾರ ತಗೊಳ್ಳೇಬೇಕಿತ್ತು. ತಕೊಂಡ್ಲು ಸರಿ, ಆದ್ರೆ ಅವಳು ಏನ್ ಮಾಡ್ತಾಳೋ? ಅವಳು ಎದುರಾಕೊಂಡಿರೋದು ಬೆಟ್ಟ. ಗೀತನ್ಗೆ ಉಳಿಸೋದಕ್ಕೆ ಹೇಗೆ ಉಪಯೋಗಿಸ್ಬೇಕು ಅಂತ ಗೊತ್ತು. ಅಂದ್ರೆ ಬೆಟ್ಟನ ಕಡ್ದು ವಿಗ್ರಹ ಮಾಡ್ತಾಳ? ವಿಗ್ರಹ ಮಾಡ್ತಾಳೋ ನಿಗ್ರಹ ಮಾಡ್ತಾಳೋ ಗೊತ್ತಿಲ್ಲ, ಆದ್ರೆ ಒಟ್ಟಿನಲ್ಲಿ ಅವಳು ಬೀದಿಗೆ ಬಿದ್ದಿರೋ ಬದುಕನ್ನ ಅವಳು ಕಟ್ಕೊತಾಳೆ ಅನ್ನೋ ಗ್ಯಾರಂಟಿ ನನಗಿದೆ. ರಿವರ್ಸ್ ಆದ್ರೆ
ನಮ್ಮ ಮನೆಯಲ್ಲಿ ಇದ್ಕೋ ಅಂತಾನೂ ಹೇಳೋಕ್ಕಾಗಲ್ಲ. ನೋಡೋಣ, ಸದ್ಯಕ್ಕೆ ಅವ್ಳು ಹೇಳಿದ ಕೆಲಸ ಅವ್ಳು ಹೇಳ್ದಾಗೆ ಮಾಡೋಣ. ಇಷ್ಟೊತ್ತಿಗೆ ಆ ವಿಜಯ್ ಮನೆಯಲ್ಲಿ ಏನಾಗಿರುತ್ತೋ ಏನೋ. ಮಾಡಿ 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 ಯಾರ್ಯಾರು ಎಷ್ಟೆಷ್ಟು ಒಳ್ಳೆ ಆಶೀರ್ವಾದ ಮಾಡೋಕ್ಕಾಗುತ್ತೆ ಎಲ್ಲರೂ ಮಾಡಿ. ನಿಮ್ಮ ಹರಕೆ ಹಾರೈಕೆಗಳೆಲ್ಲ ಆ ತಾಳಿ ಮೇಲೆ ಬೀಳಲಿ, ಇವರ ಸಂಸಾರ ಆನಂದ ಸಾಗರದಿ ತೇಳಲಿ. ಆ ಕೊಡಮ್ಮ, ಕೊಡು ಕೊಡು ಕೊಡು. ಅಮ್ಮ ನೀನು ಆಶೀರ್ವಾದ ಮಾಡ್ಬಿಡು. ಅಯ್ಯೋ ಬೇಡಪ್ಪ, ನನಗಂತೂ ಯಾವ ಹುಡುಗಿ ಕೊರಳಿಗೂ ಕಟ್ಟ ಭಾಗ್ಯ ಭಗವಂತ ನನಗೆ ಕರುಣಿಸಿಲ್ಲ. ಇನ್ನು ನಾನು ಆಶೀರ್ವಾದ ಮಾಡಿ ಆಗೋ ಪ್ರೋಗ್ರಾಮ್ ಕುಲಗೆಡೋದು ಬೇಡ. ನಡಿ. ಇವತ್ತೇ ಈ ಮದುವೆ ನಡೆಯುತ್ತೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರ್ಲಿಲ್ಲ ರೀ. ನೀವು ದೊಡ್ಡ ಮನ್ಸು ಮಾಡಿದ್ರಿ, ನಡೀತಾ ಇದೆ ನೋಡಿ. ದೊಡ್ಡ ಮನಸ್ಸು ನಿಂದು ಬಾನು. ಎಲ್ಲಾನು ಮಾಡಿ ಕೊನೆಗೆ ಸುಮ್ಮನೆ ಆಗ್ಬಿಡ್ತೀಯ ನೋಡು. ಸಮಸ್ಯೆ ಇದೆ, ಅದನ್ನು ನಿವಾರಿಸೋ ಪರಿಹಾರನೂ ಇದೆ ಅಂದಮೇಲೆ ಆ ಕೆಲಸನ ಪಟ್ ಅಂತ ಮಾಡಿ ಮುಗಿಸ್ಬಿಡ್ಬೇಕು. ನಾನು ನಿಮ್ಮ ಘನತೆ ಗೌರವ ಅಂತೆಲ್ಲ ಯೋಚನೆ ಮಾಡಿಬಿಟ್ಟೆ ರೀ. ಇಲ್ಲಿ ಘನತೆಗಿಂತ ಮಮತೆ ಮುಖ್ಯ ಬಾನು. ತಗೋಪ ವಿಜಿ, ನಿನ್ ಬಾಳ ಸಂಗಾತಿಯಾಗಿ ಬರ್ತಿರೋ ಅದೃಷ್ಟವಂತ ಹುಡುಗಿಗೆ ಈ ತಾಳಿ ಕಟ್ಟಿ ನಿನ್ ಸ್ವಂತ ಮಾಡ್ಕೊ. ಅಪ್ಪ ತಂದೆ, ತಾಳಿ ಕಟ್ಬೇಕಾಗಿರೋದು ನೀನು. ಅಮ್ಮನ ಕಡೆ ಯಾಕೆ ನೋಡ್ತೀಯಾ? ನಂಗೆ ಎಲ್ರ ಮಾತಿಗಿಂತ ನಮ್ಮ ಅಮ್ಮನ ಮಾತಂದ್ರೆ ಮುಖ್ಯ. ಯಾಕಂದ್ರೆ ನಮ್ಮ ಅಮ್ಮನ ಮಗ. ಕಟ್ಟು ಮಗನೇ, ಇವತ್ತಿಂದ ನಿನ್ನ ಬದುಕು ಬೇರೆನೇ ಆಗುತ್ತೆ. ಹಾ ಎಂತ ಮಗ. ಹೆತ್ತವರಿಗೆ ಹೇಳದೆ ಕೇಳದೆ ಹುಡುಗಿನ ಹಾರಿಸ್ಕೊಂಡು ಹೋಗಿ ಮದುವೆ ಆಗುವಂತ ಈ ಕಾಲದಲ್ಲಿ ಮದುವೆ ಮಂಟಪದಲ್ಲೇ ಕೂತು ತಾಳಿ ಕಟ್ಬೇಕಾ ಅಮ್ಮ ಅಂತ ಪರ್ಮಿಷನ್ ಕೇಳ್ತಿರೋ ಮಗರಾಯನ್ಗೆ ಜಯವಾಗಲಿ. ನಿಜವಾಗ್ಲು ಇಂಥ ಹುಡುಗನ್ಗೆ ನಿಮ್ ಮಗಳನ್ನು ಕೊಡ್ತಾ ಇರೋದು ಅದೃಷ್ಟ. ಮತ್ತೆ ಪುರೋಹಿತ್ರೆ, ಮತ್ತೆ ಯಾಕೆ ತಡ? ಶುರು ಹಚ್ಕೊಳ್ಳಿ ನಿಮ್ಮ ಸಿಗ್ನೇಚರ್ ಮಂತ್ರನ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ. ಒಂದ್ ನಿಮಿಷ ಪುರೋಹಿತ್ರೆ,